ಸುದ್ದಿಗಾಗಿ ಸಿದ್ದು ನ್ಯೂಸ್. ಸುದ್ದಿಗಾಗಿ ಸಿದ್ದು ನ್ಯೂಸ್ಗೆ ಸ್ವಾಗತ. ನಾನು ಮುನೀರ್ ಅವಟಗೇರಿ. ಮುದ್ದೇಬಿಹಾಳ ತಾಲೂಕು ಆಡಳಿತ ಹಾಗೂ ಸಮಾಜ ಕಲ್ಯಾಣ ಇಲಾಖೆಯ ವತಿಯಿಂದ ಭಾರತ ರತ್ನ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಮಹಾಪರಿನಿರ್ವಾಣ ದಿನವನ್ನು ಶ್ರದ್ಧಾ ಭಕ್ತಿಯಿಂದ ಆಚರಿಸಲಾಯಿತು. ಕಾರ್ಯಕ್ರಮದಲ್ಲಿ ತಹಸೀಲ್ದಾರ್ ಕೀರ್ತಿ ಚಾಲಕ್ ಹಾಗೂ ಸಮಾಜ ಸೇವಕ ಶಾಂತಗೌಡ ಪಾಟೀಲ್ ನಡಹಳ್ಳಿ ಅವರು ಡಾಕ್ಟರ್ ಅಂಬೇಡ್ಕರ್ ಅವರ ಮೂರ್ತಿಗೆ ಪುಷ್ಪಾರ್ಚನೆ ಮಾಡಿ ಮಾತನಾಡಿದರು. ಡಾಕ್ಟರ್ ಅಂಬೇಡ್ಕರ್ ಅವರು ಸಮಾನತೆ, ಸ್ವಾತಂತ್ರ್ಯ ಮತ್ತು ಸಾಮಾಜಿಕ ನ್ಯಾಯದ ಪ್ರತೀಕವಾಗಿದ್ದಾರೆ ಎಂದು ಅವರು ಹೇಳಿದರು. ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿ ಬಸಂತಿ ಮಠ್, ದಲಿತ ಮುಖಂಡ ಹರೀಶ್ ನಾಟಿಕರ್, ಚನ್ನಪ್ಪ ವಿಜಯ್ಕರ್, ದೇವರಾಜ್ ಹಂಗರ್ಗಿ, ವೈಎಚ್ ವಿಜಯ್ಕರ್ ಹಾಗೂ ಕ್ಷೇತ್ರ ಶಿಕ್ಷಣಾಧಿಕಾರಿ ಬಿಎಸ್ ಸಾವಳಗಿ ಅವರು ಡಾಕ್ಟರ್ ಅಂಬೇಡ್ಕರ್ ಅವರ ಆದರ್ಶಗಳನ್ನು ಎಲ್ಲರೂ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು ಎಂದು ಕರೆ ನೀಡಿದರು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನದ ಪಿತಾಮಹ ಅಂತ ಅನಿಸ್ಕೊಂಡ್ರು. ಅದನ್ನು ಮಹಾಭಾರತದಲ್ಲಿ ಯಾವ ರೀತಿ ಪಿತಾಮಹ ಅನಿಸ್ಕೊಂಡ್ರು, ಅದೇ ರೀತಿಯಾಗಿ ಸಂವಿಧಾನವನ್ನು ಅದು ಅಂದರೆ ಸುಮಾರು ಒಂದು 2 ವರ್ಷ 18 ತಿಂಗಳು 11 ದಿವಸ ಸತತವಾಗಿ ಅವರು ಅಂದರೆ ನಾವಿವತ್ತು 1-2 ದಿವಸ ಹೇಳ್ತೀವಿ, ಅಂದರೆ ಒಂದು ಅರ್ಧ ತಾಸಿನಲ್ಲಿ ಇವರು ಮಾಡಿದಂಥ ಕಾರ್ಯಗಳು ಮುಗಿಯೋಕ್ಕೆ ಸಾಧ್ಯ ಇಲ್ಲ. ಅವರು ಪಡಬಾರದಂಥ ಕಷ್ಟ ನೋವುಗಳು ಏನಿವೆ ಅಂದರೆ ತೀರ ದಲಿತರಿಗಾಗಿ, ಆಮೇಲೆ ಅಸ್ಪೃಶ್ಯತೆ ನಿವಾರಣೆ ಹೋಗಲಾಡಿಸಲ್ಲ ಹಾಗೂ ಹೆಣ್ಣು ಮಕ್ಕಳಿಗೆ ಸಮಾನತೆ ಈಗಾಗಲೇ ಎಲ್ಲರೂ ಹೇಳಿದರು. ಮಾಡಿದಂಥ ಮಹಾನ್ ವ್ಯಕ್ತಿ 21ನೇ ಶತಮಾನದ ಅಣ್ಣ ಬಸವಣ್ಣ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರು ಇವತ್ತು ನಿಮ್ಮನ್ನೆಲ್ಲರನ್ನ ಅಗಲಿದಂಥ ದಿನ. ಈ ದಿನವನ್ನು ನಾವು ಮಹಾಪರಿಣಾಮ ದಿನವನ್ನಾಗಿ ನಾವು ಆಚರಣೆಯನ್ನು ನಾವು ಮಾಡ್ತೇವೆ. ಇವತ್ತು ಅಂಬೇಡ್ಕರ್ ಅವರು ಈ ದೇಶದಲ್ಲಿ ಬ್ರಿಟಿಷರ ಆಡಳಿತ ಇದ್ದಂಥ ಸಂದರ್ಭದಲ್ಲಿ ಎಲ್ಲ ಭಾರತೀಯರಿಗೆ ಮತದಾನ ಮಾಡುವಂಥ ಹಕ್ಕು ಇದ್ದಿದ್ದಿಲ್ಲ. ಕೇವಲ ಯಾರು ಬ್ರಿಟಿಷ್ ಸರ್ಕಾರಕ್ಕೆ ತೆರಿಗೆಯನ್ನು ಕಟ್ಟುತ್ತಾರೆ, ಯಾರು ಜಮೀನ್ದಾರರಿದ್ದಾರೆ, ಯಾರು ದೇಶಮುಖರು, ನಾಡಗೌಡರು, ಜಮೀನ್ದಾರರಿರುವಂಥ ಅಂಥ ವ್ಯಕ್ತಿಗಳಿಗೆ ಮಾತ್ರ ಮತದಾನದ ಹಕ್ಕು ಇತ್ತು. ಆದರೆ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರು ಈ ದೇಶದ ಪ್ರತಿಯೊಬ್ಬ ಪ್ರಜೆಯೂ ಕೂಡ ಮತದಾನದ ಹಕ್ಕು ಸಿಗಬೇಕು ಅನ್ನೋಂಥ ಹೋರಾಟದಿಂದ ಪ್ರತಿಯೊಬ್ಬರಿಗೆ ಮತದಾನದ ಹಕ್ಕನ್ನು ಕೊಟ್ಟಂಥ ಮಹಾನ್ ವ್ಯಕ್ತಿ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರು. ಅಷ್ಟೇ ಅಲ್ಲ, ಇವತ್ತು ಇಡೀ ಭಾರತ ದೇಶದಲ್ಲಿ ಮಹಿಳೆಯರಿಗೆ ಸಮಾನತೆಯನ್ನು ತಂದುಕೊಟ್ಟಂಥ ವ್ಯಕ್ತಿ ಯಾರಪ್ಪ ಅಂದರೆ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್. ಈ ಎಲ್ಲ ಥರ ಹಿಂದೂ ಬಿಲ್ ಕೋಡ್ ಆ್ಯಕ್ಟ್ ಕೇವಲ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಆಸೆ ಏನಾಗಿತ್ತಪ್ಪ ಅಂತಂದರೆ ಇದು ಹಿಂದೂ ಬಿಲ್ ಕೋಡ್ ಆ್ಯಕ್ಟ್ ಆಗದೆ ಇಡೀ ಎಲ್ಲ ಸಮಾಜಕ್ಕೆ ಅನ್ವಯಿಸಬೇಕು ಅನ್ನುವಂಥದ್ದು ಅಂಬೇಡ್ಕರ್ ವಾದ ಇತ್ತು. ಆದರೆ ಮುಂದೆ ಅನಿವಾರ್ಯ ಕಾರಣದಿಂದಾಗಿ ಅದು ಹಿಂದೂ ಬಿಲ್ ಕೋಡ್ ಕೇವಲ ಹಿಂದೂ ಸಮಾಜಕ್ಕೆ ಅಷ್ಟೇ ಅನ್ವಯ ಆಯಿತು. ಆದರೆ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಆಸೆ ಏನಿತ್ತಪ್ಪ ಇಡೀ ಸಮಾಜಕ್ಕೆ ಅನ್ವಯ ಆಗಬೇಕು ಅನ್ನೋಂಥದ್ದು ಆಸೆ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಇತ್ತು. ಹೀಗೆ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಸಾಕಷ್ಟು ಕೆಲಸವನ್ನು ಮಾಡಿದ್ದಾರೆ. ಇಡೀ ದೇಶಕ್ಕೆ ಇವತ್ತು ಅನ್ನದಾತರೆ ನೀರಿನ ಲಕ್ಷ್ಯ, ನೀರಾವರಿಯ ನೀರಿನ ಲಕ್ಷ್ಯವನ್ನು ಮಾಡಿದರೆ ಯಾರಪ್ಪ ಅಂದರೆ ಅದು ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್. ಅವ್ರು ಮಾಡಿದಂಥ ಸಾಧನೆಗಳು ಸಾಕಷ್ಟು ಅದಾವ. ವಿಷಯ ಏನಪ್ಪ ಅಂತಂದರೆ ಇವತ್ತು 4 ಜನ ಮಹಿಳೆಯರು ತಾಲೂಕಿನ ಅಧಿಕಾರಿಗಳು ಇಲ್ಲಿ ಮುಂದೆ ಬಂದು ನಿಂತಾರೆ. ಇದು ಬಾಬಾ ಸಾಹೇಬ್ ಅಂಬೇಡ್ಕರ್ ಇರದೇ ಹೋಗಿದ್ರೆ ಇಂಥ ಮಹಿಳೆಯರು, ಇಂಥ ಅಧಿಕಾರಿಗಳನ್ನು ನಾವಿಲ್ಲಿ ಕಾಣ್ತಾ ಇದ್ದಿದ್ದಿಲ್ಲ. ಭಾಳಷ್ಟು ಕಷ್ಟಕಾಲದ ಪರಿಸ್ಥಿತಿಯಲ್ಲಿ ಮನುಷ್ಯರನ್ನಾಗೇ ಕಾಣದೇ ಇರ್ತಕ್ಕಂಥ ಒಂದು ವ್ಯವಸ್ಥೆಯಲ್ಲಿ ಕೇವಲ ಶ್ರೀಮಂತರು ದೇಶಗತಿ ಮಂತಂದವರಿಗೆ ಮಾತ್ರ ಒಂದು ಹೊಟ್ಟಿನ ಹಕ್ಕಿತ್ತಂಥ ಒಂದು ವ್ಯವಸ್ಥೆಯಲ್ಲಿ ಈ ಭಾರತ ದೇಶಕ್ಕೆ 2 ವರ್ಷ 11 ತಿಂಗಳು 18 ದಿವಸಗಳ ಕಾಲ ಸುದೀರ್ಘವಾಗಿ ಹಗಲಿ ರಾತ್ರಿ ಅನ್ನದೇ ಸಂವಿಧಾನವನ್ನು ಬರೆದುಕೊಟ್ಟು ಪ್ರತಿಯೊಬ್ಬ ಬಡವನಿಗೂ ಕೂಡ ಇವತ್ತು ಚಪ್ಪಲ್ ಒಲಿಯವನ ಮಗ DC ಆಗಿ ತೋರಿಸಿದಂಥ ಉದಾಹರಣೆಗಳದಾವು. ಇವತ್ತು ಮಹಿಳೆಯರು ಅವರಿಗೆ ಮತದಾನದ ಹಕ್ಕು ಇದ್ದಿಲ್ಲ. ಕೇವಲ ಅವರು ಭೋಗದ ವಸ್ತು ಮತ್ತು ಮಕ್ಕಳನ್ನು ಮಾಡುವಂಥ ಒಂದು ಮಷೀನಾಗಿ ಪರಿವರ್ತಿಸಿಕೊಂಡಿತ್ತು ಈ ದೇಶ. ಅಂಥದ್ರಲ್ಲಿ ಇವತ್ತು ಅಂಥ ಮಹಿಳೆಯರನ್ನು ಇವತ್ತು ರಾಷ್ಟ್ರಪತಿ ಆಗಲಿಕ್ಕೂ ಕೂಡ ವ್ಯವಸ್ಥಿತವಾಗಿ ಸಂವಿಧಾನದಲ್ಲಿ ಲಿಖಿತವಾಗಿ ಬರೆದುಕೊಟ್ಟಂಥ ಪರಮಾತ್ಮ ಯಾರಾದರೂ ಇದ್ರೆ ಅದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಇಲ್ಲ. ಯಾಕಂದರೆ ನಮಗೆ ಅಪಾರವಾದಂಥ ಒಂದು ಶಕ್ತಿಯನ್ನು ಕೊಟ್ಟು ಹೋದಂಥ ಮಹಾನ್ನತವಾದಿ ಯಾರಾದರೂ ಇದ್ದರೆ ಅದು ದೇಶಕ್ಕೆ ಒಬ್ಬನೇ, ಈ ಜಗತ್ತಿಗೆ ಒಬ್ಬನೇ ಸೂರ್ಯ ಅನ್ನುವಂಥ ಯಾರಾದರೂ ಇದ್ದರೆ ಅದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತ ಹೇಳ್ತಾ, ಮೊಳಕೆಯಲ್ಲೇ ಕಾಣುವ ಹಾಗೆ ಅವರು ಬಾಲ್ಯದಲ್ಲಿನೇ ಅತ್ಯಂತ ದೈವಭಕ್ತಿ ಕುಟುಂಬದಲ್ಲಿ ಜನಿಸಿರ್ತಕ್ಕಂಥವರು. ಅನೇಕ ಕಷ್ಟ ನಷ್ಟಗಳನ್ನು ಅನುಭವಿಸಿ ಜೀವನದ ಅನುಭವವನ್ನು ಪಡೆದುಕೊಂಡು ಬೆಳೆದಿರ್ತಕ್ಕಂಥವರು. ಅವರು
ಅಪಾರವಾಗಿರ್ತಕ್ಕಂಥ ಜ್ಞಾನವನ್ನು ಮಾಡಿಕೊಂಡಿರ್ತಕ್ಕಂಥವ್ರು. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಯಾವ ರೀತಿ ಓದ್ತಿದ್ರು ಅಂತಂದರೆ, ಅವರು ಸಾಯಂಕಾಲ ಓದ್ತಾ ಕೂತ್ರೆ ಅವರಿಗೆ ರಾತ್ರಿ ಆಗಿದ್ದು ಊಟದ ಪರಿವ ಏನೂ ಗೊತ್ತಿರ್ತಿದ್ದಿಲ್ಲ. ಅವ್ರು ಆಳ ಮನುಷ್ಯ. ರಾತ್ರಿ ಹೋಗಿ ಬೆಳಗ್ಗೆ ಬಂದಾಗ ಯಾಕೆ ಇನ್ನೂ ನೀವು ಮನೆಗೆ ಹೋಗಿಲ್ಲ ಅಂತೇಳಿ ಕೇಳ್ತಾರೆ ಸಾಹೇಬರು. ಇಲ್ಲ ನಾನು ಸಾಹೇಬ್ರೆ ಸಾಯಂಕಾಲ ಮನೆಗೆ ಹೋಗಿ ಬೆಳಗ್ಗೆ ಬಂದಿದ್ದೆ ಅಂದಾಗ ರಾತ್ರಿ ಬೆಳತನ ಆಗಿದ್ದೆ ಗೊತ್ತಿರಲಿಲ್ಲ. ಅಷ್ಟೊಂದು ಮಹಾನ ಓದುಗಾರರಾಗಿದ್ದರು ಅವರು. ಶೋಕದಲ್ಲಿ ಮುಳುಗಿದಂಥ ದಿವಸ, ಭಾರತ ದೇಶದ ಜನ ತಬ್ಬಲಿಯಾದ ದಿವಸ, ಡಿಸೆಂಬರ್ 6, 1956. ಇಡೀ ಸಮುದಾಯವೇ ಕಣ್ಣಲ್ಲಿ ನೀರು ಬಂದಂಥ ದಿವಸ. ಏನಪ್ಪ ಅಂತಾರೆ, ಈ ದೇಶದಲ್ಲಿ ಒಂದು ಚೇತನ, ಒಂದು ಜ್ಯೋತಿ ಆರಿದಂಥ ದಿವಸ. ಇವತ್ತು ಒಂದು ದಿವಸ ಏನಪ್ಪ ಅಂತಾರೆ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದು ಮಾತು ಹೇಳ್ತಾರೆ, ಶಿಕ್ಷಣ ಪಡೆದು ಈ ದೇಶದಲ್ಲಿ ಆಳುವಂಥ ಜನಗಳಾಗಬೇಕು, ಅದರಲ್ಲಿ ಮುಖ್ಯವಾಗಿ ಮಹಿಳೆಯರಿಗೆ ಅತ್ಯಂತ ಅವಕಾಶ ಕೊಡಬೇಕು ಅಂತೇಳಿ ಆಸೆ ಪಟ್ಟವ್ರು ಯಾರಪ್ಪ ಅಂತಾರೆ, ಮೊದಲಿಗರು ಡಾಕ್ಟರ್ BR ಅಂಬೇಡ್ಕರ್ ಅವರು. ಈ ಕಾರ್ಯಕ್ರಮದಲ್ಲಿ ಪುರಸಭೆ ಅಧ್ಯಕ್ಷ ಮಹಬೂಬ್ ಗೊಳಸಂಗಿ, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಗುರು ತಾರ್ನಾಳ್, ಶಿವಪುತ್ರಪ್ಪ ಅಜಮನಿ, ಪುರಸಭೆ ಸದಸ್ಯರಾದ ಶಿವು ಶಿವಪುರ್, ಬಲಭೀಮ ನಾಯಕ್ ಮಕ್ಕಳ್, ಸಿದ್ದು ಕಟ್ಟಿಮನಿ, ಮಲ್ಲು ತಳವಾರ್, SR ಕಟ್ಟಿಮನಿ, ರೇವಣಪ್ಪ ಹರಿಜನ್, PSI ಸಂಜೀವ್ ತಿಪ್ಪರೆಡ್ಡಿ, CPI ಮೊಹಮ್ಮದ್ ಫಸೀವುದ್ದೀನ್, ಬಸವರಾಜ್ ಪೂಜಾರಿ, ಕಾಮರಾಜ್ ಬಿರಾದರ್, ಸಂಗಣ್ಣ ನಾಲತವಾಡ್, ಸಿದ್ದು ಬಿದರಕುಂದಿ, ಸಂಗಣ್ಣ ನೇಬಿಗೇರಿ, ಯಲ್ಲಪ್ಪ ಹಡಲಗೇರಿ, SH ವಿಜಯಕರ್, ಹುಲಗಪ್ಪ ನಾಯಕ್ ಮಕ್ಕಳ್ ಹಾಗೂ ರೈತ ಮುಖಂಡ ಸಂಗಣ್ಣ ಬಾಗೇವಾಡಿ ಸೇರಿದಂತೆ ಅನೇಕ ಗಣ್ಯರು ಭಾಗವಹಿಸಿದ್ದರು. ಅದೇ ರೀತಿ ಸಾಯಂಕಾಲ ಪಟ್ಟಣದ ಬಸವೇಶ್ವರ ಸರ್ಕಲ್ ಮೂಲಕ ವಿವಿಧ ದಲಿತ ಪರ ಸಂಘಟನೆಗಳ ನೇತೃತ್ವದಲ್ಲಿ ಮೇಣದ ಬತ್ತಿ ಬೆಳಗಿಸಿ ಶಾಂತ ಮೆರವಣಿಗೆ ನಡೆಸುವ ಮೂಲಕ ಡಾಕ್ಟರ್ BR ಅಂಬೇಡ್ಕರ್ ಅವರಿಗೆ ಭಾವಪೂರ್ಣ ನಮನ ಸಲ್ಲಿಸಲಾಯಿತು. ಜಾಹೀರಾತುಗಳಿಗಾಗಿ ಸಂಪರ್ಕಿಸಿ. ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಯಾಕೆಂದರೆ ನಮ್ಮ ಸುದ್ದಿಗಳು ನಿಮಗೆ ಬೇಗನೆ ತಲುಪುತ್ತವೆ.